बृहस्पतिं सर्वागणं स्वस्तये स्वस्तयादित्यादो भवन्तः आचार्य श्रीमदाचार्याः सन्तु मे जन्म जन्मनि सत्याविद्यगरौद्योतान् पंचाशत्वर्षपूजकान् सत्यप्रमोदतीर्थार्यान् नवमि न्यायसुधार्तान् हरि ओम हरि ओम. ಈ ಸಭೆಯೊಳ 147ನೇ ಸೆಷನ್ನ ಉದ್ಘಾಟನೆ ಮಾಡಿಕೊಟ್ಟದ್ದಕ್ಕಾಗಿ ಸತ್ಯಜ್ಞಾನ ಆಚಾರ್ಯ ನಮ್ಮ ವಂದನೆಗಳು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಅವರು ಪ್ರಾಚೀನ ಚಿಕ್ಕ ವಯಸ್ಸಿನಿಂದ ಪರೀಕ್ಷೆ ಕೊಟ್ಟ ಕಾಲದಿಂದ ಈ ಕಾಲದವರೆಗೆ ಎಲ್ಲ ಸಭಾ ಕಾರ್ಯಕ್ರಮ ಪೂರಾದಕ್ಕೂ ನಮಗೆ ಒಳ್ಳೆ ಕೋಆಪ್ರೇಷನ್ ಮಾಡಿ ಅಟೆಂಡ್ ಮಾಡಿ ನಮಗೆ ಅವರ ಪಂಗು ಬಂದು ತುಂಬ ದೊಡ್ಡದು ಅಂತ ಪೂಜ್ಯರಿಗೆ ಮೊದಲು ನಮಸ್ಕಾರ ಮಾಡ್ತೇವೆ, ಕೃತಜ್ಞತೆ ಪಡಿಸುತ್ತೇವೆ. ಎರಡನೇದು ಇಲ್ಲಿ ಬಂದಿರ್ತಕ್ಕ ಪಂಡಿತರು, ಗೃಹಸ್ಥರು ಮತ್ತು ವೈದಿಕರು ಎಲ್ಲರಿಗೂ ನನ್ನೋட ನಮಸ್ಕಾರನ ತಿಳಿಪಡಿಸಿಕೊಂಡು ಈ ಸಭಾ ಕಾರ್ಯಕ್ರಮಕ್ಕೆ ನೀವು ಬರಬೇಕು, ಬಂದದ್ದು ಸ್ವಾಗತ ಆಗಬೇಕು ಹಾಗಂತ ಸ್ವಾಗತ ಭಾಷಣ ನೀಡ್ತಾ ಇದ್ದಾನೆ. ಈ ಸಭಾ ಕಾರ್ಯಕ್ರಮದಲ್ಲಿ ಇದಕ್ಕೆ ಮುಂದೆ ಸಭಾವಾದ್ದು ಹೆಂಗೆಲ್ಲ ಪರಿಣಾಮ ಹೊಂದಕ್ಕೆ ಹೋಗುತ್ತೆ ಎಂಬುದರ ಬಗ್ಗೆ ಒಂದು ಎರಡು ಮಾತು ಆಡಬೇಕು ಅಂತ ಇದ್ದಾನೆ. ಸಭಾವರ ಪ್ರಾಚೀನ ಕಾಲದಲ್ಲಿ ನೋಡಿದೆ ಅಂದರೆ ಪಂಡಿತರು ಇಬ್ಬರು ದಂಡಿಯ ಬರ್ತಾಯಿದ್ರು, ಗೃಹಸ್ಥರು ಎಲ್ಲರೂ ಬರ್ತಾಯಿದ್ರು. ಜನಗಳು ಆಗ ಅಷ್ಟು ಖರ್ಚು ದಂಡಿ ಆಗುತ್ತಾ ಇತ್ತು. ಆಗ ಅದಕ್ಕೆ ವರಮಾನ ಸರಿಯಾಗಿ ಬಂದಿಲ್ಲ, ಆದರೆ ಕಷ್ಟಪಡ್ತಾ ಇದ್ದರು. ಈಗ ಬರ ಏನಾಯಿತು ಹಾಗಂತಂದ್ರೆ ವರಮಾನ ದಂಡಿ ಆಗಿಬಿಟ್ಟು, ಆದರೆ ಸಭಾ ಕಾರ್ಯಕ್ರಮಕ್ಕೆ ಬರ್ತಕ್ಕ ಜನಗಳು ಕಮ್ಮಿ ಆಗ್ತಾ ಇದ್ದಾರೆ. ಅದಕ್ಕೆ ನಾವು ಏನೇನು ಸ್ಟೆಪ್ಸ್ ಎಲ್ಲ ತೊಗೊಳ್ಬೇಕು ಅವೆಲ್ಲ ತೊಗೊಳ್ತಾ ಇದ್ದಾರೆ. ಎಲ್ಲೆಲ್ಲೆಲ್ಲ ಪತ್ರಿಕೆ ಕೊಟ್ಟು ಕೂಡಬೇಕು ಅವ್ರನ್ನೆಲ್ಲ ಕೂಡ್ತೇವೆ. ಅದು ಈಗ ಏನಾಗಿತ್ತು ಹಾಗಂತಂದರೆ ಮಳೆ ಕಾಲ ದಿಢೀರ್ ಪುಯರ್ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂತಾರೆ. ಅದರಿಂದ ಜನಗಳು ಹೆದರಿಕೆಂತಾರೆ. ಎರಡನೇದು ಇಲ್ಲಿ ಬಂದರೆ ದರ್ಶನ ಬೇಕು ಹಾಗೆಂತ ಒಂದು ಕೋರಿಕೆ ಜನಗಳು ಜನಗಳಿಂದ ಬಂತು. ಅದನ್ನು ನಾವು ಏನು ಮಾಡಿದ್ದೇವೆ, ಈಗ 23ನೇ ತೇದಿ 300 ಜನಕ್ಕೆ ನಾವು ದೇವ್ರ ದರ್ಶನಕ್ಕೆ ಈಗ ಏರ್ಪಾಡು ಮಾಡಿದ್ದೇವೆ. ಅದು ಮುನ್ನಡಿಯೇ ಬುಕ್ಕಾಗಿ ಎಲ್ಲಾಗಿ ರೆಡಿಯಾಗಿದೆ. 22ನೇ ತೇದಿ ರಾತ್ರಿಯಿಂದ 23ನೇ ತೇದಿ ರಾತ್ರಿವರೆಗೆ ಎಲ್ಲರಿಗೂ ದರ್ಶನಕ್ಕೆ ಏರ್ಪಾಡಾಗಿದೆ. ಭಗವಂತ ನಗರಕಮಲ ದೇವರ ದರ್ಶನ ಆಗೋದಕ್ಕಾಗಿದೆ. ಎರಡನೇದು ಈ ಸಭಾವತ್ತು ಮುಂಚಿನ ಇದರಿಂದ ಹೆಂಗೆಲ್ಲ ಹೆಚ್ಚು ಪರಿಣಾಮ ಹೊಂದಿದೆ. ಹೆಂಗಂತಂದರೆ ಮುಂಚೆ ಬಂದು ವರಮಾನ ಬಂದು ಒಂದು 10 ಲಕ್ಷ 5 ಲಕ್ಷ ಇಂಥ ಮಾದರಿಯಾದ ಒಂದು ನೆಲೆ ಇತ್ತು. ಸಭಾವಾದ್ದು ಬೆಳೆದು ಬಂದಿದೆ. 1 ಕೋಟಿ ರೂಪಾಯಿ ಬರ್ತಾ ಇದೆ. ಡಿವಿಡೆಂಟ್ ಮಟ್ಟಿಗೆ 50 ಲಕ್ಷ 40-50 ಲಕ್ಷ ರೂಪಾಯಿ ಬರುತ್ತೆ. ಗ್ರಾಂಟ್ ಪಂಡಿತರುಗಳು ಏನೇನು ಪುಸ್ತಕ ಬಿಡುಗಡೆ ಮಾಡಬೇಕು ಅದು ಮಾಡಿರಿ ಹಾಗಂತೆಲ್ಲ ಕೇಳ್ತಿದ್ದಾನೆ. ಅಲ್ಲಿ ಒಂದು ಪುಸ್ತಕ ನಾಳೆ ಬಿಡುಗಡೆ ಆಗುತ್ತಾರೆ. ನಾಳೆ ಒಂದು 2-3 ಪುಸ್ತಕ TFR ಅವರು ಮಾಡಿದ ಒಂದು 5-6 ಪುಸ್ತಕ ಇದೆಲ್ಲ ಬಂದು ನಾಳೆ ಬಿಡುಗಡೆ ಆಗುತ್ತಾರೆ. ಮದ್ದದಿಂದ ಅಂತ ಜರ್ನಲ್ ಅದು ಕರೆಕ್ಟ್ ಟೈಮಿಗೆ ಬಂದು ಎಲ್ಲರಿಗೂ ಮುಟ್ಟಿದೆ. ಅದು ಮುಟ್ಟೋದವರಿಗೆ ಒಂದು ಗ್ರೀವೆನ್ಸಿಗೆ ಒಂದು ವಾಟ್ಸಪ್ ಫಾರಮ್ ಮಾಡಿ ಯಾರಿಗೆ ಬರೋರಿಗೆ ತಿರುಗು ಕೂಲಿಯಾರು ಕೊಟ್ಟು ಸಿಗ್ತಾರೆ. ನಾವು ಖರ್ಚು ನೋಡೋದಿಲ್ಲ, ಮುಟ್ಟಬೇಕು ಅಂತ ಹೇಳಿ ಆಸೆ ಹಾಕಿದ್ದಾರೆ. ಈಗ ಯಾರು ಬೇಕಂದ್ರೆ ಓದ್ಕಿಂಬಂಗೆ ವೆಬ್ಸೈಟ್ಗೆ ಹಾಕಿದ್ದಾರೆ. ಅದು ತೇಜ್ಮಾಧವನವರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಕೃತಜ್ಞತೆ ಹೇಳಿಕಿರ್ತೇವೆ. ಇಂಥ மாதிரி ಈಗ ಸಭಾ ಆಮೇಲೆ ಇದಕ್ಕಾಮೇಲೆ ಅನಂತರ ಸೋಮವಾರ ದಿನ 23ನೇ ತಾರೀಕು ಈ ವೇದವ್ಯಾಸ ದೇವರ ಸನ್ನಿಧಿಯಾದ್ದು ಕುಂಭಾಭಿಷೇಕ ಆಗಿ 12 ವರ್ಷ ಆಗಿತ್ತು. 2011 ಮಾಡಿದ್ದೇವೆ ನಾವು. ಈಗ ನಮ್ಮ ಸ್ವಾಮಿಗಳೇ ಬಂದು 31ನೇ ತಾರೀಕು ಜನವರಿ 31ನೇ ತಾರೀಕು ಕುಂಭಾಭಿಷೇಕ ಮಾಡ್ತಾರೆ. ಸಂಪ್ರೋಕ್ಷಣೆಗೆ ಬರ್ತಾ ಇದ್ದಾರೆ.
ಅದಕ್ಕೆ ನಾವು ವೇದವ್ಯಾಸ ಸನ್ನಿಧಿಯಿಂದ ಕೊಂಚ ಸರಿ ಮಾಡ್ತೇವೆ. ಸರಿ ಮಾಡಿ ಅದಕ್ಕೆ ನಾಳೆ ಕಲಾಕೃಷ್ಣ ಮಾತು ಸೋಮವಾರ ದಿನ ಮಾಡ್ತೇವೆ. ಜನವರಿ 31 ಫ್ರೈಡೇ ಸ್ವಾಮಿಗಳು ಬರೋದು ಪ್ರೋಗ್ರಾಮ್ ಕನ್ಫರ್ಮ್ ಮಾಡಿದ್ದಾರೆ. ನಾವು ಅದು ಕುಂಟಾದ ಎಲ್ಲ ಇದು ಮಾಡಿದ್ದೇವೆ. ಇದಕ್ಕೆ ಯಾರು ಬರಲಿಕ್ಕಾಗಿರೋದವರು ಕೂಡ ಸ್ವಾಮಿಗಳೋட ದರ್ಶನ ಕುಂಭಾಭಿಷೇಕ ಎಂಬುದು ಅಪೂರ್ವತಃ 12 ವರ್ಷಕ್ಕೊಂದ್ಸಾರಿ ನಡೀತಕ್ಕ ಒಂದು ವಿಶೇಷವಾದ ವಿಷಯ. ಅದರಲ್ಲಿ ಪಾಲ್ಗೊಳ್ಬೇಕು ಅಂದ್ಬಿಟ್ಟು ಎಲ್ಲನೂ ಸ್ವಾಗತ ಬರಬೇಕು ಅಂತ ಕೇಳಿಕೊಳ್ತಾನೆ. ಇನ್ವಿಟೇಷನ್ ಬಂದು ಕಲಾಕೃಷ್ಣ ಮಾಡಿದ್ದಕ್ಕೆ ಆಮೇಲೆ ಅದು ಹೊಡಿಬೇಕು ಎಂಬುದರಿಂದ ಈಗ ಇನ್ನೂ ಮಾಡಿಲ್ಲ. ಸೋಮವಾರ ಈ ವಾರ ಎಂದಿದೆ ಎಲ್ಲರಿಗೂ ಪೋಸ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ 30ನೇ ತಾರೀಕಿಗೆ ಬಂದುಬಿಟ್ರಿ. 30ನೇ ತಾರೀಕು ಬೆಳಗಾತ್ರದಿಂದ ಭೋಜನಾದಿಗಳು ಎಲ್ಲ ವ್ಯವಸ್ಥೆ ಇದೆ. 31ನೇ ತಾರೀಕು ಬೆಳಗಾತ್ರ ಕುಂಭಾಭಿಷೇಕ ಮುಗಿಸಿ ಊಟ ಎಲ್ಲ ಮಾಡ್ಕೊಂಡು ಸ್ವಾಮಿ ಮಂತ್ರಕ್ಕೆ ತಗೊಂಡು ಹೋಗಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು ಅಂತ ಕೇಳ್ಕೊತಾನೆ. ಆಮೇಲೆ ಸಭಾ ಪರವಾಗಿ ಸುಧಾ ಪಂಡಿತರುಗಳಿಗೆ ಒಂದು ಸ್ಕಾಲರ್ಶಿಪ್ ಮಾಡೋಣ ಅಂದ್ಬಿಟ್ಟು ಸಭಾ ಪರವಾಗಿ ಮಾಡೋಣ ಅಂದ್ಬಿಟ್ಟು ಒಂದು ಅಭಿಪ್ರಾಯ ಇದೆ. ಅದನ್ನು ಕೌನ್ಸಿಲ್ ಮೀಟಿಂಗ್ನಲ್ಲಿ ಇಟ್ಟು ಯಾರ್ಯಾರೆಲ್ಲ ಸುಭಾ ಕಂಪ್ಲೀಟ್ ಮಾಡಲು ಅವ್ರಿಗೆ ಮಾಡೋಕ್ಕೆ ಏನಾದರೂ ಅನುಕೂಲ ಮಾಡಿಕೊಟ್ರೆ, ಸ್ಕಾಲರ್ಶಿಪ್ ಕೊಟ್ಟರೆ, ಏನೋ ಕುಟುಂಬ ಇದಕ್ಕೆ ಸೌಕರ್ಯ ಮಾಡಿಕೊಟ್ರೆ ಅವರು ಪೂರ್ಣ ಸುಧಾ ಮಂಗಳ ಮಾಡೋದಕ್ಕೊಂದು ಚಾನ್ಸ್ ಇದೆ. ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡಿ ಅದಕ್ಕೆ ಮಾಡಿಕೊಡೋಣ ಅಂತ ನಮ್ಮ ಒಂದು ಅಭಿಪ್ರಾಯ ಇದೆ. ಅದನ್ನು ಈಗ ನಾವು ಅಭಿಪ್ರಾಯವಾಗಿ ಹೇಳ್ತೇವೆ. ನಾಳೆ ಕೌನ್ಸಿಲ್ ಮೀಟಿಂಗ್ನಲ್ಲಿ ಅದನ್ನು ನಿಶ್ಚಯ ಮಾಡಿ ಎಂಥ ಮಾಡಿದ್ದೇವೆ ಅಂತಂಬದನ್ನ ಹೇಳ್ತೇವೆ. ಮತ್ತು ಈ ವರ್ಷವಾದ್ದು ಡೀಟೇಲ್ಡ್ ಪ್ರೋಗ್ರಾಮ್ ಇದೆಲ್ಲ ವಿದ್ಯಾರ್ಥಿ ಸಹಚಾರ ಮಾಡಿಕೊಟ್ಟು ಅವರು ಕೊಂಚ ಸಮಯದಲ್ಲಿ ಬಂದು ಹಾಕೋತಾರೆ. ಇಲ್ಲಿ ಈ ವರ್ಷ ಎಂಥ ಪ್ರೋಗ್ರಾಮ್ ಆದ್ದು ಇದೆ, ಹೆಂಗೆ ಕಾರ್ಯಕ್ರಮಗಳು ನಡೆಯೋಕ್ಕೆ ಹೋಗುತ್ತದೆ ಹಾಗೆ ಅಂತಂಬದನ್ನೆಲ್ಲ ಬಂದು ಈಗ ನಮ್ಮ ಇಬ್ಬರು ಎಮ್ ಎನ್ ರಾಘವೇಂದ್ರ ರಾವ್ ಕೌನ್ಸಿಲರ್ ಅವರು, ಸೀನಿಯರ್ ಕೌನ್ಸಿಲರ್ ಅವರು ನಿಮಗೆ ತಿಳಿಪಡಿಸಾಕೋತಾರೆ. 3 ದಿನವೂ ಇದ್ದು ಒಳ್ಳೆ ಶಾಸ್ತ್ರ ವಿಷಯ ಪೂರ ಕೇಳಿ ನೈವೇದ್ಯ ಮಂಗಳಾರತಿ ಇವೆಲ್ಲ ನೋಡ್ಕೊಂಡು ತೀರ್ಥಪ್ರಸಾದ ಎಲ್ಲ ಮಾಡ್ಕೊಂಡು ಇರ್ತಕ್ಕ ಅಸೌಕರ್ಯ ಎಲ್ಲ ಇದ್ದರೆ ಹೇಳಿ ಅದು ಎಷ್ಟು ದೂರ ಸೌಕರ್ಯ ಮಾಡಿಕೊಡೋಕೆ ಮಾಡ್ತೇವೆ. ಅದಕ್ಕೆ ನಿಧಿ ಯಾವುದು ಹುಡುಗರಾದರೂ ಎಲ್ಲರೂ ಬಂದಿದ್ದಾರೆ. ನಿಧಿಲಿ ಒಂದು 10-15 ಹುಡುಗರು ಯಾವಾಗಲೂ ಸೇವಾ ಕರ್ತೃತ್ವವಾಗಿ ನಂದು ಸೇವಾ ರೂಪವಾಗಿ ಮಾಡ್ತಾ ಇದ್ದಾರೆ. ಎರಡನೇದು ನಿಧಿ ಸ್ಟಾಫ್ ಅವರು ಈ ವರ್ಷ ಮೋರ್ ದೆನ್ 2 ಲಕ್ಷ ರೂಪಾಯಿ ಕೊಟ್ಟು ವೆಸಲ್ಸು ಅದು ಎಲ್ಲ ತೆಗೆದುಕೊಟ್ಟು ಮಾಡಿದ್ದಾರೆ. ಸಹಾಯ ಮಾತು ಮಾಡೋದಕ್ಕೆ ಒಳ್ಳೆ ಜನ ಬಂದಿದ್ದಾರೆ. ಈಗ ಅದು ಒಂದು ತುಂಬ ಸಂತೋಷವಾದ ಒಂದು ವಿಷಯ. ಅದನ್ನು ಗ್ರಹಣ ಮಾಡೋದಕ್ಕುಂಟಾದ ಆಳುಗಳೆಲ್ಲ ಬರಬೇಕು ಅಂತ ಬರ್ತಾ ಈಗ ಒಂದು ಅಪೇಕ್ಷೆಯಾಗಿದೆ. ಇದನ್ನು ಹೇಳಿ ನನ್ನೋಡ ಸ್ವಾಗತ ಭಾಷಣ ಮುಕ್ತಾಯ ಮಾಡ್ತಾನೆ. ಅಂಥದ್ದು ಎಮ್ ಎನ್ ರಾಘವೇಂದ್ರ ಅವರು ಪ್ರೋಗ್ರಾಮ್ ಮತ್ತೆ ಹೇಳುವರು. ಯಾರ್ಯಾರು ಏನು ಇದು ಇದ್ದರೂ ಅಸೌಕರ್ಯ ಇದ್ದರು ಏನಾದ್ರು ಬೇಕಾದ್ರು ಅಲ್ಲಿ ಆಫೀಸ್ನಲ್ಲಿ ಸುರೇಶ್ ಇದ್ದಾನ, ಶ್ರೀನಿವಾಸನ್ ಇದ್ದಾನ, ಅವರು ಇರ್ತೀರಿ. ನೀವು ಹೇಳಿದ್ರೆ ಅಲ್ಲರೂ ನೋಡಿ ಇಲ್ಲಿ ಮೈಕಲ್ಲಿ ಇದ್ದಾರಲ್ಲ ಇವತ್ತು ಬಂದು ಹೇಳಿ ಕೊಟ್ಟು ಸಾಕು. ಅದು ಏನು ನಿವಾರಣೆ ಮಾಡಬೇಕೋ ಅದನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಶ್ರೀಕೃಷ್ಣ ಶ್ರೀ ಗುರುಭ್ಯೋ ನಮಃ. ಅಧ್ಯಕ್ಷರು ಪೂಜ್ಯ ಕುಸ್ನೂರಾಚಾರ್ಯವರು ಅವರ ಪರವಾಗಿ ಇಂದು ಪೂಜ್ಯ ಸತ್ಯ ಆಚಾರ್ಯರು ಇಲ್ಲಿ ಬಂದಿದ್ದಾರೆ. ಬಂದು ಈ ಸಭಾ ಕಾರ್ಯಕ್ರಮವನ್ನು ಅಧ್ಯಕ್ಷ ಸ್ಥಾನದಲ್ಲಿ ನಿಂತು ನಡೆಸ್ಕೊಡ್ಬೇಕು ಅಂತ ಅವರಿಗೆ ಪ್ರಾರ್ಥನೆ ಮೊದಲನೇದಾಗಿ. ಎರಡನೇದಾಗಿ ಈ 3 ದಿನ ಪ್ರೋಗ್ರಾಮ್ ಏನು ಎಂಬತಕ್ಕಂಥದ್ದನ್ನು ನಾನು ತಿಳಿಸ್ತಾ ಇದ್ದೇನೆ. ಇದು ಇವತ್ತಿನ ಕಾರ್ಯಕ್ರಮ 9 ಗಂಟೆಗೆ ಶುರು ಆಗಬೇಕು. ಇನ್ನೂ ಕಾಲ ಅವಕಾಶ ಇದೆ. ಇವತ್ತಿನ ಮುಖ್ಯವಾಗಿ ಎಂಡೋಮೆಂಟ್ ಸ್ಪೆಷಲ್ ಲೆಕ್ಚರ್ಸಲ್ಲಿ ಪದ್ಮರಾಮಾಚಾರ್, ರಾಮಚಂದ್ರ ಧರ್ಮಾಧಿಕಾರಿಗಳು 8:30ಕ್ಕೆ ಧರ್ಮಾದಿಗಳ ಅನುವಾದಗಳಿರುತ್ತೆ. 9 ಗಂಟೆಯಿಂದ ಸ್ಪೆಷಲ್ ಲೆಕ್ಚರ್ಸ್. ಅದರಲ್ಲಿ CM ಪದ್ಮರಾಮಾಚಾರ್ ಸ್ಪಾನ್ಸರ್ ಮಾಡಿರ್ತಕ್ಕಂಥವರು ಎಂಡೋಮೆಂಟ್ ಟಾಪಿಕ್. ಮೊದಲನೆಯದಾಗಿ ಸತ್ಯಜ್ಞಾನ ಪದ್ಮನಾಭಾಚಾರ್ಯ ಚಿಟಗುಪ್ಪ ವಿಶೇಷ ಉಪನ್ಯಾಸಗಳು ವಿದ್ಯಾರ್ಥಿಗಳ ಕಾರ್ಯಕ್ರಮ ಅಷ್ಟೇ. ಇಲ್ಲ ಇದು 9:30 ಪೂಜ್ಯ ಸತ್ಯಧನಾಚಾರ್ಯ ಕಟ್ಟಿಯವರು ಸ್ಪೆಷಲ್ ಲೆಕ್ಚರ್ಸ್ ಇದೆ.
10ರಿಂದ 10ವರೆಗೆ ಪಾಂಡುರಂಗಾಚಾರ್ ರೊಟ್ಟಿ ಅವ್ರದ್ದಿದೆ. 10:15 11ಕ್ಕೆ ಪಂಡಿತ ವೆಂಕಟಗಿರಿ ಆಚಾರ್ಯ ಅವರದ್ದಿದೆ. 11ರಿಂದ 12 ಗಂಟೆಗೆ ವಿದ್ಯಾರ್ಥಿಗಳ ಸ್ಪೆಷಲ್ ಪ್ರೋಗ್ರಾಮ್. ಎಲ್ಲರ ಹೆಸರು ಓದೋದು ಬೇಡ. ವಿಶೇಷ ಉಪನ್ಯಾಸ 4 ಗಂಟೆಗೆ ಪರೀಕ್ಷೆ ವಿದ್ಯಾರ್ಥಿಗಳೇ. ಅಂದರೆ ಬೆಳಿಗ್ಗೆ ನಮ್ಮದು 10:30 ಕೌನ್ಸಿಲ್, 11ಕ್ಕೆ ಕೌನ್ಸಿಲ್ ಮೀಟ್, 4ರಿಂದ 5 ಗಂಟೆ ತನಕ ಓಪನ್ ಸೆಷನ್ ಅಲ್ಲಿ ಇರ್ತಕ್ಕಂಥದ್ದು ಆಗುತ್ತೆ. ಆದರೆ ನೀವು ಅದನ್ನೆಲ್ಲ ಸಹನೆ ಮಾಡಿಕೊಂಡು ನಿಮ್ಮ ಏನಾದರೂ